ಈ ಭೂಮಿ ಇರುವವರೆಗೆ ನಾ ಪ್ರೇಮಿಯಾಗಿರುವೆ. ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಉಂಗುರ ಕೊಡ್ಬೋ ನೀನು. ಹಬ್ಬ ಮಾಡ್ತಾ ಇಲ್ಲ ನಾವು, ಆದರೆ ಗೆಸ್ಟ್ನ ಇನ್ವೈಟ್ ಮಾಡಿಬಿಟ್ಟಿದ್ವಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದು 17ನೇ ತಾರೀಕು ಮಂಗಳವಾರ. ಗ್ರೋಸರಿ ಶಾಪ್ ಮಾಡಬೇಕಾಗಿತ್ತು, ಹೋಗ್ತಾ ಇದ್ದೀವಿ. ಮತ್ತು ಒಂದು ಸ್ವಲ್ಪ ಪ್ಲ್ಯಾಂಟ್ಸ್ ತರಬೇಕಾಗಿತ್ತು. ನಾವು ಹಬ್ಬ ಮಾಡ್ತಾ ಇಲ್ಲ, ಯಾಕೆ ಅಂತ ಹೇಳ್ತೀನಿ. ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ, ಗ್ರೋಸರಿ ಶಾಪ್ ಮಾಡಬೇಕು, ಯಾಕಂದರೆ ಗೆಸ್ಟ್ ಬರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಹೊಸ ಚಿಗುರುಗಳು. ಯುಗಾದಿ ಹಬ್ಬ ಶುರುವಾಯಿತು ಅಂದರೆ ಚಿಗುರೋದಕ್ಕೆ ಅನ್ನೋದು. ಹೊಸ ವರ್ಷ ಇದೇ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ಪೂರ್ವಜರೆಲ್ಲ ಎಷ್ಟು ಬುದ್ಧಿವಂತರು ಅಂದರೆ, ಒಂದು ವರ್ಷದವರೆಗೆ ಈ ಎಲೆಗಳು ಇರ್ತವೆ, ಒಂದು ವರ್ಷದಾದಮೇಲೆ ಉದುರೋಯ್ತವೆ. ಒಂದು ವರ್ಷದಷ್ಟರಲ್ಲಿ ಅಲ್ಲಿ ಮತ್ತೆ ಚಿಗುರು ಬರುತ್ತೆ. ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ನಮ್ಮ ಅಜ್ಜಿ ಮನೆ ಇದು ಅಷ್ಟೇ, ಏನೋ ಸೀಪೆ ಗಿಡ, ಅದು ಕೂಡ ಎಲ್ಲ ಹೊಸ ಚಿಗುರು ಬಿಟ್ಟಿದೆ. ಕಾಯಿಗಳೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂದ್ಬಿಡಿ ಹೇಳಿ. ಎಲ್ಲ ಹೂ ಬಿಟ್ಟು ಹೊಸ ಕಾಯಿಗಳೆಲ್ಲ ಬಿಡ್ತಾಯಿದೆ. ಮೊದಲಿಗೆ ನಾವು ಗ್ರೋಸರಿ ಶಾಪ್ ಹತ್ರ ಹೋದ್ವಿ, ಅಲ್ಲೆಲ್ಲನೂ ಶಾಪಿಂಗ್ ಮಾಡ್ಕೊಂಡ್ವಿ. ನಾಳೆಗೆ ಏನೇನು ಬೇಕು ಅದೆಲ್ಲ. ಹಾಗೇನೆ ನಾವಲ್ಲಿ ಒಬ್ಬ ಪರ್ಸನ್ನ ಮೀಟ್ ಮಾಡಿದ್ವಿ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಕ್ಕುವುದು ಜಗದಲ್ಲಿ ಅಂತ ಭಾವ. ತಾಯಿ, ಈ ಭೂಮಿ ಇರುವವರೆಗೆ ನಾ ಪ್ರೇಮಿಯಾಗಿರುವೆ. ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತ ಓಡಿ ಹೋದನು. ನಂಗಾಗದ ಈಗ. ಯಾವ ರಜ್ಜಿ ನೀವು? ಇಷ್ಟು ಜೋರ ಇಲ್ದೆ ಆದ್ರೆ ಓಡಿಸ್ಬಿಡ್ತಾರೆ ಅನ್ನಿ. ಅಂತಿಂತೆ ಹೆಣ್ಣು ನಾನಲ್ಲ, ನನ್ನಂತೆ ಹೆಣ್ಣು ಯಾರು ಇಲ್ಲ. ಬರುವ ದಾರಿ ಗೌರವ ಎಂದು ಕೂಗುತ್ತದೆ ಬಾಯಲ್ಲಿ ನನ್ನ ಅಂತ. ಈಗ ಬಂದು ಬೇಡಪ್ಪ, ಉಗಾದಿ ಮರಳಿ ಬರುತ್ತದೆ. ಉಗಾದಿ ಕಳಿದರೆ ಹೊಸದು ಹೊಸದು ಬರುತ್ತದೆ. ನಾವು ಬಂದರೆ ಅವಾಡ ನನ್ನ ಮಕ್ಕ ಅಮ್ಮ ಹೆಂಗ್ ಮಾತಾಡ್ತಾಳೆ ಅಂತ ನಿನ್ನಾಟಗಳು ಕನ್ಯಕ್ಕೆ ಕೊಟ್ಕೊಂಡು ಸಾಕಮ್ಮ. ಇವತ್ತು ಹೆಣ್ಣು ಗಂಡು ಹುಡುಕಿ ಕೊಡುವ ಸಮಯ ಅಂತ ಬಂದಿದೆ. ಕೊಟ್ಟವನೆ ಆಟೋ ರಾಜ ಆಗವನೆ, ಕಂಕರ್ನಾಗ ಆಗವನೆ. ಇವತ್ತು ಅಕ್ಕ ನಿಮ್ಮ ಮಗನ ನಮ್ಗೆ ಕಿತ್ಕೊಳಕಲ್ವ, ಪಕ್ಕದ ಮನೆ ಪಕ್ಕದ ಜೋಡಿ ಆಗಲ್ಲ. ನಮ್ಗೆ ಒಂದು ಮುಕ್ಕಾಲು ಅವರಲ್ಲೇ ನಿಂತಿದ್ವಿ. ಅಷ್ಟು ನಗ್ಸಿದ್ರು ನಮಗೆ. ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಮಾತಾಡ್ತಾರೆ. ಅಪ್ಪ ಎಷ್ಟು ಎನರ್ಜಿ ಅವ್ರಿಗೆ. ಆಲ್ರೆಡಿ ಅಷ್ಟು ಏಜ್ ಆಗಿದ್ರು ಅಷ್ಟು ಉತ್ಸಾಹ ಜೀವನದಲ್ಲಿ. ಸೊ ತುಂಬ ಖುಷಿ ಆಯಿತು ನಮಗೆ ನೋಡಿ. ಮತ್ತು ಅಲ್ಲಿ ಬಳೆ ತೊಗೊಂಡ್ವಿ ಬರೋ ಗೆಸ್ಟ್ಗಳಿಗೆ, ಮತ್ತು ಜ್ಯೂಸ್ ಕುಟ್ಕೊಂಡು ಇವಾಗ ನಾವು ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಬೇಕಿತ್ತು, ಅದಕ್ಕೆ ಬಂದೆ. ಇಂಡೋರ್ ಪ್ಲ್ಯಾಂಟ್ಸ್ ತುಂಬ ಇಷ್ಟ ನನಗೆ, ಮನೆಯೊಳಗೆ ಪ್ಲ್ಯಾಂಟ್ಸ್ ಇಡೋದು. ಇಟ್ಟಿದ್ದೀನಿ, ಬಟ್ ಆದ್ರೂ ನನಗೇ ಸಾಕಾಗ್ತಾಯಿಲ್ಲ ಅಂತ ಅನಿಸ್ತಿದೆ, ಇನ್ನೂ ತೊಗೋಬೇಕು ಅಂತ. ಹಂಗೂ ನಾನು ಇನ್ನೂ ಒಂದೆರಡು ಮಿಸ್ ಮಾಡಿದೆ. ಇಲ್ಲಿ ಇನ್ನೊಂದು ಸಾರಿ ಬರ್ತೀನಿ. ಬಟ್ ಇಲ್ಲಿ ಒಂದು 4 ಗಿಡ ತೊಗೊಂಡ್ವಿ. ಒಂದು ಜಡೆ ಪ್ಲ್ಯಾಂಟ್, ಒಂದು ಲಿಲ್ಲಿ ಪ್ಲ್ಯಾಂಟ್, ಮತ್ತು ಇನ್ನೊಂದೆರಡು ತೊಗೊಂಡ್ವಿ. ನನಗೆ ಅದರ ಹೆಸರು ಅಷ್ಟು ಗೊತ್ತಾಗ್ತಾಯಿಲ್ಲ. ಹಾಗೆ ಇಲ್ಲೊಂದು ಕ್ಯೂಟ್ ಪಪ್ಪಿನ ಕೂಡ ನಾವು ಮೀಟ್ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ಒಂದು ನಾಯಿ ಮರಿನ ಎತ್ಕೊಂಡೆ. ತುಂಬ ಸ್ವಲ್ಪ ಚಿಕ್ಕದ ಕೊಡಿ, ಸ್ವಲ್ಪ ಚಿಕ್ಕ ವೈಟ್ ಜಾಸ್ತಿ ದೊಡ್ಡದಾಯ್ತು ಇಂಡೋರ್ಗೆ. ಬಿಡಿ 8,000 ಕಡಿಮೆ ಇದ್ರ ಬೆಲೆ. ಖುಷಿ ನೋಡೋದಕ್ಕೆ ಸಾಕು. ಹಾಕ್ತಾರೆ ಈಗ ಊಟ ಅಂತ ಅಂದ್ಬಿಟ್ಟು ಅದಕ್ಕೆ ಗಾಡಿ ಬಿಡದೆ 250 ಬರ್ತಾರೆ, ಬಂದು 180 ಹೋಗ್ತೀವಿ. ಯಾವ್ದು 200?
180 ಹಾಕ್ತೀನಿ ಅಂದ್ರೆ ತಾನೆ ಅದು ಇದಲ್ಲ ಅದು ಯಾವ್ದಾ ಅದು 230 ಓಯ್ ಸುಮ್ನಿರಪ್ಪ ಸುಮ್ನಿರು ಇಲ್ವಾ 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 ನಂಗೆ ಭಯ ಮುಟ್ಟಕ್ಕೆ ಬಿ ಎತ್ಕೊಡ ಆಯ್ತು ಅಂತೀರ ಏ ಪಪ್ಪೆ ನಾನು ಫಸ್ಟ್ ಟೈಮ್ ನಿನ್ನಂತ ನಾಯಿ ಎತ್ಕೊಂಡ್ರೆ ಎತ್ಕೊಳ್ಳೋದೇ ಇಲ್ಲ. ಬೀದಿ ನಾಯಿಗಳು ಮುಟ್ಟಿಲ್ವಾ ಮುಟ್ಟೋದಿಲ್ಲ ನಾನು ಅಪ್ಪ ಭಯ ನೀನೇ ಫಸ್ಟು ಅಯ್ಯೋ ಹುಸಿ ಖರ್ಚು ಮಾಡಾರ ನಾಯಿಗಳಿಗೆ ಅಯ್ಯಪ್ಪ ನಮ್ ಭಯ ಬೀದಿಗಳು ಸಾಕ್ತದ ಭಯ ಬರೀ ಏನಾಯ್ತು ಅವರು ಅಷ್ಟೇ ಮನೆ ಒಳಗೆ ಮನಸ್ಸಾದ್ರೆ ಅದು ಮಗ್ಳಲ್ಲಿ ನಮಗೆ ಆಯ್ತದೆ ಇವೆಲ್ಲ ಮಗನ ಮನಸ್ಸು ಅವರು ತೊಳ್ಕೊಂಡು ನೀಟಾಗಿ ಕಟಿಂಗ್ ಮಾಡಕ್ಕೆ 2000 ರೂಪಾಯಿ ಅಂತೆ ಇದಾ ಓಹೋ ಹೋ ಕಟಿಂಗ್ ಗುಂಗುರು ಕೊಡ್ಬು ನೀನು ನಡಿ ಪಪ್ಪೆ ಹೋಯ್ತ್ಯಾ ಹೊಡು ಬತ್ತೀಯಾ ನಮ್ಮ ಜೊತೆ ಏ ಪಪ್ಪೆ ಓ 8000 ಕೊಟ್ಬಿಟ್ಟು ಕೊಟ್ಟಿರ ನಮಗೆ ಹಾಂ ಇನ್ನೊಂದ್ಸರಿ ಬರ್ತೀನಿ ನಾಯಿ ನೋಡಿ ಖುಷಿ ಆಗುತ್ತೆ ನಾನು ಫಸ್ಟ್ ಟೈಮ್ ನಾಯಿ ಎತ್ಕೊಂಡಿತ್ತು ಸ್ಮೂತ್ ಆಗಿ ಅದೇ ಒಳ್ಳೆ ಇದು ಫರ್ರು ನಾವು ಇತ್ತಂದೇವಲ್ಲ ಓಡ್ತಿದ್ದೆ ಓಡ್ತಿದ್ದ ಒಂದ್ 2 ಸರಿ ನಾನು ಎತ್ಕೊಂಡಲ್ಲ ಎತ್ಕೊಂಡ್ಮೇಲೆ ಅವಳು ಕುಸ್ಸಾಗ್ಬಿಟ್ಲು ತೆಗೆ ನಾನೇ ಎತ್ಕೊತೀನಿ ಅಂತ ಎತ್ಕೊಂಡ್ಲ ಬರೀ 40 ದಿನ ಅಂತ ಅಷ್ಟೇ ಹುಟ್ಟಿ 40 ದಿನ ಆಗದ ಹುಟ್ಟಿ ಅದಷ್ಟೇ ಸಣ್ಣ ಮರಿ ಅಲ್ಲಿಂದ ಬಂದು ಎಲ್ಲನೂ ಎತ್ತಿಡ್ತಾ ಇದ್ವಿ. ಏನೋ ನಾನೇನು ನೆಕ್ಸ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ ಈ ದಿನದಂದು. ಎಲ್ಲನೂ ಅದು ಜೋಡಿಸೋದೇ ಆಗೋಯ್ತು. ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಕ್ಲೀನೇ ಆಗ್ತಾಯಿಲ್ಲ. ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಬೇಗ ಅಂಡೋಗ್ಬಿಡುತ್ತೆ. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ಬೇಕು. ಎಲ್ಲನೂ ಎತ್ತು ಜೋಡಿಸಿಟ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಮಲ್ಕೊಂಡೆ. ಇನ್ನೂ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ ನಾಳೆಗೆ ಅಂತ ಹೇಳಿಬಿಟ್ಟು. ಇನ್ನು ಇದು ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾನು ತೋಟದ ಹತ್ರ ಇದು ಫಸ್ಟ್ ಮಲ್ಲಿಗೆ ಹೂವು ಪಿ ಗಿಡದಲ್ಲಿ ನಾನು ನೋಡ್ತಾ ಇರೋದು ಈ ವರ್ಷದ ಮೊದಲನೇ ಹೂವು. ನಮ್ಮ ಮಲ್ಲಿಗೆ ಗಿಡ ಹೊಸಿ ಮೊಗ್ಬಿಟ್ಟಿಲ್ಲ ಅಂದೆ. ಹಬ್ಬ ಮಾಡ್ತಾ ಇಲ್ಲ ನಾವು, ಆದರೆ ಗೆಸ್ಟ್ನ ಇನ್ವೈಟ್ ಮಾಡಿಬಿಟ್ಟಿದ್ವಿ ಅಲ್ಲ, ಅವರು ಕಂಪಲ್ಸರಿ ಬಂದೇ ಬರ್ತಾರೆ. ಅವ್ರನ್ನ ಬರ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಪೂಜೆ ಎಲ್ಲ ಏನೂ ಮಾಡೋದಿಲ್ಲ, ಆದರೆ ಅಡುಗೆ ಮಾಡಿ ಅವ್ರಿಗೆ ಕರೆದು ಊಟ ಹಾಕಿ ಮಾತಾಡಿಸಿ ಕಳಿಸ್ತೀವಿ. ಬಟ್ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ ಹಬ್ಬ ಮಾಡ್ತಾ ಇಲ್ಲ, ಬಟ್ ನಿಮಗೋಸ್ಕರ ಅಡುಗೆ ಮಾಡ್ತೀವಿ ಅಂತ ಬೇಕು. ಪ್ಲ್ಯಾಂಟ್ ಎಲ್ಲ ಪಾಟ್ಗೆ ಸೆಟ್ ಮಾಡ್ತಿದ್ವಿ, ಮಾಡಬೇಕು. ಇದೆಲ್ಲ ಮುಗಿದ್ರೆ ನಮಗೆ ಸ್ವಲ್ಪ ಧೂಳೆಲ್ಲ ಆಗಿರೋದು ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ. ಹಬ್ಬ ಏನಿಗೆ ಮಾಡ್ತಿಲ್ಲ ಅಂದರೆ ನಮಗೆ ಸೋತ್ಕ ನಮ್ಮದೇ ಅಣ್ಣ ತಮ್ಮದಿರು ಅಂತ ಹೇಳ್ತಾರಲ್ಲ, ಅವರಲ್ಲಿ ಒಬ್ಬರು ಡೆತ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಹಬ್ಬ ಮಾಡಲ್ಲ. ನಾವು ಬೀಗ್ರು ಊಟಕ್ಕೆ ಹೋಗಿದ್ವಲ್ಲ, ಅಲ್ಲೇ ನ್ಯೂಸ್ ಬಂತು ನಮಗೆ ತೀರೋಗ್ಬಿಟ್ಟಿದ್ದಾರೆ ಅಂತ. ಆದರೆ ಮಾರನೇ ದಿನಕ್ಕೆ ಡೆಫನ್ ಆಗಿದ್ದು ಸೋಮವಾರ. ಅದಕ್ಕೂ ಮುಂಚೆ ನಾನು ಬಂದು ಹಬ್ಬಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿದ್ದೆ, ಎಲ್ಲ ವೇಸ್ಟ್ ಆಯಿತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಈ ವರ್ಷ ನಾವು ಯುಗಾದಿನ ಸೆಲೆಬ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಆದ್ರೂ ನಮ್ಮ ಮನೇಲಿ ಹಬ್ಬದ ಊಟ ಇದ್ದೇ ಇರುತ್ತೆ, ಯಾಕಂದರೆ ಗೆಸ್ಟ್ ಬರ್ತಾರಲ್ಲ ಅದಕ್ಕೆ. ಇನ್ನು ನಮ್ಮ ಅತ್ತೆ ಬಂದು ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ, ಅಡುಗೆಗೆಲ್ಲ ತಯಾರಿ ಮಾಡ್ಕೊಬಿಟ್ಟಿದ್ದಾರೆ. ಒಬ್ಬಿಟ್ಟಿಗೂ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಆಗೋಗಿದೆ. ಈ 2 ದಿನ ನಾನಂತೂ ಪೂರ್ತಿ ಕೆಲಸದಲ್ಲೇ ಮುಳುಗೋಗಿದ್ದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.